ಹಾಯ್ ಫ್ರೆಂಡ್ಸ್, ನಮಸ್ತೆ. ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿನು ಪಾಳ್ಯಗಾರ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಪ್ಪ ಅಂದರೆ ಸಿಂಪಲ್ ನಮ್ಮ ಅಗ್ರಿಕಲ್ಚರ್ ಬಗ್ಗೆನೇ ವಿಡಿಯೋ ಇದೆ. ಇನ್ನೂ ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಅಂತ ನೋಡೋಣ. ಇವತ್ತು ನಮ್ಮ GKVKಲಿ ಆಲ್ರೆಡಿ ಕೃಷಿ ಮೇಳದ ಒಂದು ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟು ನವಂಬರ್ ಮಂತಲ್ಲಿ ನಮ್ಮ GKVKಲಿ ಕೃಷಿ ಮೇಳ ಇರುತ್ತೆ. ಸೊ ಅದ್ರ ಪ್ರಿಪ್ರೇಷನ್ನು ಆಲ್ರೆಡಿ ಇವಾಗಲಿಂದನೇ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಇಲ್ಲಿ ನಾನು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ. ನಮ್ಮಲ್ಲಿ ಆಲ್ರೆಡಿ ಈ ಥರ ಬದಗಳನ್ನ ಮಾಡಿಕೊಂಡು ಅದು ಸ್ವಲ್ಪ ಅಗಲ ಆಗೋ ಥರ ಮಾಡಿಕೊಂಡು ಏನನ್ನು ಯಾವುದನ್ನು ಹಾಕ್ತಿದ್ದಾರೆ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವತ್ತು ಇಲ್ಲಿ ಆಗ್ತಿರುವಂತಹ ಗಿಡಗಳಾಗಿರ್ಬೋದು, ಶೋ ಗಿಡಗಳು ಅಂದರೆ ನಮ್ಮ ಮನೆಯಲ್ಲಿ ಬೆಳೆಸುವಂಥದ್ದು ಅಥವಾ ಪಾಟ್ಗಳಲ್ಲಿ ಬೆಳೆಸುವಂಥ ಶೋ ಗಿಡ ಅಲ್ಲ ಫ್ರೆಂಡ್ಸ್. ಇದು ಮದುವೆಗಳಿಗೆ ಅಥವಾ ಬೊಕ್ಕೆಗಳಿಗೆ ಯೂಸ್ ಮಾಡುವಂತಹ ಒಂದು ಶೋ ಗಿಡಗಳು. ಇದನ್ನು ನಾನು ಇವಾಗ ವಿಡಿಯೋ ಹಾಕಿ ತೋರಿಸ್ತಿದ್ದೀನಿ. ಇದನ್ನು ಯಾವ ಥರ ಗಿಡಗಳು ಏನು ಅಂತ ಹೇಳಿ ನಾನು ನಿಮಗೆ ಇದೆಲ್ಲ ಗಿಡಗಳೆಲ್ಲ ಬಂದ ಮೇಲೆ ಕೃಷಿ ಮೇಳ ಆಲ್ಮೋಸ್ಟ್ ನವಂಬರ್ ಮಂತಲ್ಲಿ ಇದು ಯಾವ ಗಿಡ ಯಾವ ಥರ ಶೋ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸೊ ಅದನ್ನು ಬೆಳೆಯೋಕ್ಕೂ ಮುಂಚೆ ಈ ಥರ ನಾವು ಏನು ಜಮೀನು ತೊಗೊಂಡಿರ್ತೀವೋ ಅದನ್ನು ಈ ಥರ ಬದುಗಳಾಗಿ ನಾವು ಭಾಗ ಮಾಡ್ಕೊಬೇಕು. ಬದುಗಳಾಗಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಣ್ಣನ್ನು ಸ್ವಲ್ಪ ಹರಡ್ಕೊಬೇಕು ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ ಬದುಗಳನ್ನ ಮಾಡಿಕೊಂಡಾಗ ಸ್ವಲ್ಪ ಗುಡ್ಡೆ ಆಕಾರದಲ್ಲಿರುತ್ತೆ. ಈ ಕಡೆ ಲೆಫ್ಟ್ ಸೈಡ್ ನೋಡ್ತಿರ್ತೀರ, ಇದು ನೋಡಿ, ಇದು ಒಂಥರ ಮಣ್ಣನ್ನು ಎಳೆಯೋದಕ್ಕೇ ಕೈ ಹಿಡ್ಕಿ ಅಂತ ಕರೀತಾರೆ ಇದನ್ನು ನಮ್ಮ ಒಂದು GKVKಲಿ. ನಿಮ್ಮಲ್ಲಿ ಏನಂತ ಕರೀತಾರೋ ಗೊತ್ತಿಲ್ಲ. ನೋಡಿ ಈ ಥರ ಇರುತ್ತೆ ಅದು. ಇದರಿಂದ ಸ್ವಲ್ಪ ಅದನ್ನು ಗುಡ್ಡೆ ಹಂಗಿರೋ ಮಣ್ಣನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋದು ಫ್ರೆಂಡ್ಸ್, ಅಷ್ಟೇ. ಒಂದು ಮಟ್ಟಕ್ಕೆ ಗಿಡ ಹಾಕಬೇಕಲ್ವ, ಅದಕ್ಕೆ ಈ ಥರ ಅಗಲ ಮಾಡಿಕೊಂಡು. ಸೊ ನೋಡಿ, ಈಗ ಎಲ್ಲನೂ ಕೂಡ ಸ್ವಲ್ಪ ಗುಡ್ಡೆ ಮಾಡಿರೋದನ್ನ ಸ್ವಲ್ಪ ಹರಡ್ಕೊಂಡು ಅಗಲ ಮಾಡ್ಕೊಂಡಿದ್ದಾರೆ. ಅಗಲ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತಿದ್ದೀವಿ ಅಂದರೆ 24 ಅವರ್ಸ್ ನೀರು ಇರಬೇಕು ಫ್ರೆಂಡ್ಸ್. ಯಾರ ಒಂದು ಜಮೀನಲ್ಲಿ ಒಂದು ಬೋರ್ಗಲ್ ವ್ಯವಸ್ಥೆ ಇರುತ್ತೋ ಅವರು ವರ್ಷ ಪೂರ್ತಿ ತುಂಬ ಚೆನ್ನಾಗಿ ಬೆಳಿಬೋದು ಈ ಒಂದು ಗಿಡನ. ಸೊ ಇದು ಈ ಥರ ಒಂದು ಹರಡ್ಕೊಂಡಾದಮೇಲೆ ಈ ಥರ ಏನು ನಾವು ಪೈಪ್ಲೈನ್ ಕೊಟ್ಕೊಂಡಿರ್ತೀವೋ ಅದನ್ನು ಸಿಂಕ್ ಮಾಡಿಕೊಂಡು ಉದ್ದಕ್ಕೂ ನಾವು ಎಲ್ಲಿವರೆಗೂ ಗಿಡ ಇರುತ್ತೆ ನಮ್ಮ ಜಮೀನು ಅಲ್ಲಿವರೆಗೂ ಕೂಡ ಈ ಥರ ಪೈಪನ್ನು ಹಾಕ್ಕೊಂಡು ಬಿಟ್ಕೋಬೇಕು ಫ್ರೆಂಡ್ಸ್. ಫಸ್ಟು ನೋಡಿ ಈ ಥರ ಎಲ್ಲ ಒಂದು ಇದಕ್ಕೂ ಹಾಕ್ಕೊಂಡು ಇದು ಮಾಡಬೇಕು. ನೋಡಿ ಇದು ಏನು ಬೆನಿಫಿಟಪ್ಪ ಅಂದರೆ ಇನ್ ಕೇಸ್ ನಮಗೇನಾದರೂ ಪೈಪು ಕಮ್ಮಿ ಆಯಿತು, ತುಂಡ ಆಗಿದೆ, ಇನ್ನೂ ಕೂಡ ನಮಗೆ ಸ್ವಲ್ಪ ಬೇಕಾಗಿತ್ತು, ಇನ್ನೂ ಅದು ನಮ್ಮ ಜಮೀನು ತುಂಬ ಸ್ವಲ್ಪ ದೂರ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಆಲ್ಮೋಸ್ಟ್ ಅಲ್ಲಿ ಈಗ ಪೀಸ್ ಆಗಿರೋ ಅಂತಹ ಒಂದು ಪೈಪ್ಗಳನ್ನೇ ತೊಗೊಂಡು ನೀವು ಜಾಯಿಂಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಜಾಯಿಂಟ್ ಮಾಡೋದು. ಇದರಲ್ಲೆಲ್ಲ ಮಣ್ಣು ತುಂಬ್ಕೊಂಡಿದೆ ಅಥವಾ ಇದೆಲ್ಲ ಆಗಿದೆ, ಇದರಲ್ಲಿ ನೀರು ಬರುತ್ತಾ ಬರಲ್ವಾ ಅಂತೆಲ್ಲ ಯೋಚನೆ ಮಾಡಬೇಡಿ ಫ್ರೆಂಡ್ಸ್. ಈ ಥರ ಫಸ್ಟು ಎಲ್ಲ ಪೈಪನ್ನು ಹಾಕ್ಕೊಂಡು ಬಿಟ್ಟಮೇಲೆ ನೀವು ಎಲ್ಲಿಂದ ಒಂದು ಇದನ್ನು ನೀರನ್ನು ಕಲೆಕ್ಷನ್ ಕೊಟ್ಕೊಂಡಿರ್ತೀರೋ ಆವಾಗ ಹಾಕೋಕ್ಕೂ ಮುಂಚೆ ಫುಲ್ಲು ಫೋರ್ಸಾಗೆ ನೀರನ್ನು ಆನ್ ಮಾಡಿಬಿಡಿ. ಈ ಪೈಪ್ಗಳಲ್ಲಿ ಫುಲ್ಲು ಇರೋ ಕಸ ಕಡ್ಡಿ ಧೂಳು ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ಅದನ್ನು ಕ್ಲೋಸ್ ಮಾಡಿ ನೀವು ಯೂಸ್ ಮಾಡಬಹುದು. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಒನ್ ಟೈಮ್ ನಮ್ಮ GKVKಗೆ ವಿಸಿಟ್ ಮಾಡಿ, ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಅವರು. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಲಿಂಕ್ ಮಾಡಬೇಕು. ಅದಕ್ಕೆ ಆ ಪೈಪಿಗೆ ಇನ್ನೊಂದು ಪೈಪ್ ತೊಗೊಂಡು ಲಿಂಕ್ ಮಾಡಬೇಕು. ಇದು ವರ್ಷದಲ್ಲಿ ಅಲ್ವಾ ಒಂದೇ ಬಜೆಟ್ ಇದೆಲ್ಲ ಫ್ರೆಂಡ್ಸ್. ಒಂದು ಸರಿ ಇದಕ್ಕೆ ಬಜೆಟ್ ಹಾಕಿದ್ರೆ ಲೈಫ್ ಲಾಂಗ್ ಇದನ್ನು ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ಬೋದು. ನೋಡಿ ಅದೆಲ್ಲ ಪೈಪೆಲ್ಲ ಕೊಟ್ಟ ಮೇಲೆ ಎಲ್ಲ ಕರೆಕ್ಟಾಗಿದೆ, ನೀರೆಲ್ಲ ಕರೆಕ್ಟಾಗಿ ಹೋಗ್ತಿದೆ ಅಂತ ಕನ್ಫರ್ಮ್ ಆದಮೇಲೆ ಈ ಥರ ಒಂದು ಇದು ಮಿಂಚಿನ ಕವರ್ ಅಂತ ಬರುತ್ತೆ, ಮೆಣಸಿನ ಕವರ್ ಅಂತ. ಸೊ ಈ ಕವರನ್ನು ಫಸ್ಟು ಅದ್ರ ಮೇಲೆ ಎಳಿಬೇಕು ಫ್ರೆಂಡ್ಸ್. ಅದ್ರ ಮೇಲೆ ಎಳೆದು ಸೈಡಲ್ಲಿ ಮಣ್ಣೆಲ್ಲ ಮುಚ್ಚಿ ಈ ಥರ ಹೋಲ್ ಮಾಡ್ಕೋಬೇಕು ಫಸ್ಟ್. ನೋಡಿ ನಮ್ಮಲ್ಲಿ ಇಲ್ಲಿ ಆಲ್ರೆಡಿ ಹೋಲ್ ಮಾಡ್ಕೊತಿದ್ದಾರೆ, ತೋರಿಸ್ತೀನಿ ಯಾವ ಥರ ಹೋಲ್ ಮಾಡ್ಕೊತಿದ್ದಾರೆ ಅಂತ. ಈಗ ನಾವು ಹೋಲ್ ಮಾಡಿಕೊಂಡು ಅದ್ರ ಒಳಗಡೆ ಗಿಡನ ನೆಡಬೇಕು. ಈ ಥರ ಹಾಕೋದ್ರಿಂದ ಫ್ರೆಂಡ್ಸ್ ತುಂಬಾ ಒಂದು ಕಳೆ ಬೆಳ್ಕೊಳ್ಳಲ್ಲ, ಕಳೆ ತೆಗಿಬೇಕು ರಿಸ್ಕ್ ಇರಲ್ಲ, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಈ ಥರ ಆರಾಮಾಗಿ ಇದ್ರ ಒಳಗಡೆ ಕಳೆ ಬೆಳ್ಕೊಳ್ಳುತ್ತೆ. ಸೊ ಅದನ್ನು ಆರಾಮಾಗಿ ತೆಕ್ಕೋಬೋದು ನೀವು. ಮತ್ತು ಡ್ರಿಪ್ಲೈನ್ ಹಾಕಿರೋದ್ರಿಂದ ಡೇ ಬಿಟ್ಟು ಡೇ 2 hours ನೀರನ್ನು ಬಿಟ್ಟರೆ ಸಾಕಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೀರ್ಕೊಳ್ಳುತ್ತೆ, ನೀರೆಲ್ಲೂ ವೇಸ್ಟ್ ಆಗೋಲ್ಲ. ಹಾಗೆ ನೀರನ್ನು ಅನಾವಶ್ಯಕವಾಗಿ ವೇಸ್ಟ್ ಮಾಡೋದಂಗೂ ಆಗಲ್ಲ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹೀರ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ನೀರು ಸೇವ್ ಕೂಡ ಆಗುತ್ತೆ ಮತ್ತು ಗಿಡ ಕೂಡ ಬರುತ್ತೆ. ಕಳೆ ತೆಗಿಬೇಕು, ಅದನ್ನು ತೆಗಿಬೇಕು, ಇದನ್ನು ತೆಗಿಬೇಕು ಅನ್ನೋ ಯಾವ ಕೂಡ ರಿಸ್ಕು ಕೂಡ ಇರೋದಿಲ್ಲ. ಬನ್ನಿ ನಮ್ಮಲ್ಲಿ ಇಲ್ಲಿ ತೋರಿಸ್ತೀನಿ ಯಾವ ಥರ ಒಂದು ಹೋಲ್ನ ಮಾಡ್ತಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್,
ಈ ಥರ ಹೋಲನ್ನ ಫಸ್ಟು ಮಾಡ್ಕೊಬೇಕು. ಏಕೆಂದರೆ ಆ ಹೋಲಲ್ಲೇ ಗಿಡಗಳನ್ನ ಹಾಕಬೇಕು ನೀವು. ನೋಡಿ, ಇದು ಹೋಲು ಈ ಥರದ್ದು ಒಂದು ಸಿಗುತ್ತೆ ನಿಮ್ಮಲ್ಲಿ, ನಮ್ಮ ಅಗ್ರಿಕಲ್ಚರಲ್ಲಿ ಸಿಗುತ್ತೆ. ಇದಕ್ಕೆ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಮಿನ್ಸಿಂಗ್ ಹೋಲ್ ಮಾಡುವಂಥ ಒಂದು ಪ್ರಾಡಕ್ಟ್ ಇದು. ನೋಡಿ, ಇದು ಈ ಥರ ಇರುತ್ತೆ. ಕೆಳಗಡೆ ನೋಡಿ ಈ ಥರ ಹೋಲ್ ಇರುತ್ತೆ. ಅದನ್ನು ಆ ಕವರ್ ಹತ್ರ ಇಟ್ಕೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಅದು ಹೋಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹೋಲ್ ಮಾಡ್ಕೊಬೇಕು ಫಸ್ಟ್. ಎಷ್ಟು ಚೆನ್ನಾಗಿ ಈಸಿಯಾಗಿ ಹೋಲ್ ಆಗ್ತಿದೆ ಅಲ್ವಾ? ಅಂದರೆ ತುಂಬ ಜನಕ್ಕೆ ಆಳುಗಳಿಗೆ ಕೂಲಿ ಕೊಡೋದು ಅಥವಾ ತುಂಬ ಜನಕ್ಕೆ ನಾವು ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನಮ್ಗೆ ಎಷ್ಟೋ ದುಡ್ಡು ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ನೀರು ಸೇವ್ ಆಗುತ್ತೆ. ತುಂಬಾ ಅಂದರೆ ಬೆಲೆನೂ ಕೂಡ ಹಾಗೆ, ನಮಗೆ ಲಾಭ ಕೂಡ ಹಾಗೆ ಸಿಗುತ್ತೆ. ನಮ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಅನಿಸುತ್ತೆ, ಲಾಭ ಜಾಸ್ತಿ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಓವರಾಲ್ ಈ ಥರ ಒಂದು ಫ್ಲ್ಯಾಟನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬನ್ನಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ, ಕಾಣಿಸ್ತಿದೆಯಲ್ಲ? ನೀವು ಹೇಳ್ತಿರಲ್ಲ ಫ್ರೆಂಡ್ಸ್, ರೈತ 365 ದಿನವೂ ಕಷ್ಟಪಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವೇನು ಹೇಳಿದ್ದೆ, ಶೋ ಗೆಡ್ಡೆ ಅಂತ ಏನು ಹೇಳಿದ್ದೆ ನಾನು, ಅದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಣ್ಣನ್ನು ತೆಗೆದು ಅದರೊಳಗೆ ಅದು ಗೆಡ್ಡೆ ಫ್ರೆಂಡ್ಸ್. ಆ ಶೋ ಗಿಡ ಏನು ಬರುತ್ತೆ ಅದರ ಗೆಡ್ಡೆನ ಒಳಗಡೆ ಹಾಕಿ ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಗೆಡ್ಡೆನ ಹಾಕಿ ಉಣ್ಬೇಕು. ಸೊ ಇದು KG ಲೆಕ್ಕ ಅಲ್ಲ ಫ್ರೆಂಡ್ಸ್, ಒಂದು ಗೆಡ್ಡೆಗೆ ಇಷ್ಟು ರೂಪಾಯಿ ಅಂತ ಬೀಳುತ್ತೆ. ಇದು ನಮ್ಮ GKVKಲಿ ಸಿಗುತ್ತೆ, ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಬಟ್ ಇದು KG ಲೆಕ್ಕ, ಅದು ಬೇರೆ ಥರ ಲೆಕ್ಕನೇ ಅಲ್ಲ. ಇದು ನಾವು ಎಷ್ಟು ಪೀಸನ್ನು ತೊಗೋತೀವೋ ಆ ಪೀಸ್ ಲೆಕ್ಕ ಫ್ರೆಂಡ್ಸ್. ತುಂಬಾ ಇನ್ಕಮ್ ಇದೆ ಇದರಲ್ಲಿ. ಯಾರಾದರೂ ರೈತರು ಇದ್ದು ಈ ಥರ ಬಗ್ಗೆ ಈ ಥರ ಮಾಡಬೇಕು ಅಥವಾ ಹಿಂಗೆ ಇರಬೇಕು ಅಂತ ಏನಾದರೂ ಇದ್ದರೆ ನಮ್ಮ GKVKಗೆ ಬನ್ನಿ, ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಿರಲ್ಲ ಫ್ರೆಂಡ್ಸ್, ಶೋ ಗಿಡನ ಯಾವ ರೀತಿ ಬೆಳೆಸೋದು, ಯಾವ ರೀತಿ ಹಾಕೋದು ಅಂತ ನೋಡ್ತಿದ್ದೀರಲ್ಲ. ಸೊ ರೈತರ ಜೀವನ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ನಾವಾದರೂ ಒಂದಿನ ಜಾಬ್ಗೆ ಹೋದರೆ ಅಥವಾ ಕಾಲೇಜ್ಗೆ ಹೋದರೆ ನೆಕ್ಸ್ಟ್ ಡೇ ನಮಗೆ ಅಯ್ಯೋ ಬೋರ್ ಆಗ್ತಿದೆ, ಮನೇಲಿರೋಣ, ಒಂದಿನ ರಜೆ ತೊಗೊಳ್ಳೋಣ, ಸಂಡೇ ರಜೆ ಇರುತ್ತೆ. ಆದರೆ ರೈತರಿಗೆ ಮಾತ್ರ ಯಾವ ರಜೆನೂ ಇರಲ್ಲ, ಏನೂ ಇರಲ್ಲ ಫ್ರೆಂಡ್ಸ್. ವರ್ಷದಲ್ಲಿ 365 ದಿನ ಅವ್ರು ದುಡಿತಾನೆ ಇರಬೇಕು. ಅವ್ರು ಒಂದಿನ ಏನಾದರೂ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆಲ್ಲ ಊಟನೇ ಇರಲ್ಲ ಫ್ರೆಂಡ್ಸ್. ರೈತರು ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟಪಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಇವಾಗ ನಾನು ಈ ವಿಡಿಯೋನ ಇಷ್ಟು ತೋರಿಸಿದ್ದೀನಿ. ಇದಾದಮೇಲೆ ನಾವು ಹೇಗೆ ಬಂತಿತ್ತೆ ಗಿಡ, ಹೇಗೆ ಬಂದಿದೆ, ಯಾವ ಥರ ಗಿಡ ಅಂತೇಳ್ಬಿಟ್ಟು ನಾನು ಈ ಗಿಡಗಳೆಲ್ಲ ಬಂದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಕಡಿಮೆ ಒಂದು ವೆಚ್ಚದಲ್ಲಿ ದೊಡ್ಡ ಲಾಭ ಮಾಡ್ಕೋಬಹುದು ರೈತರು. ಕಮ್ಮಿ ಖರ್ಚು ಬೀಳುತ್ತೆ ಫ್ರೆಂಡ್ಸ್ ಈ ಥರ ಯೂಸ್ ಮಾಡೋದ್ರಿಂದ. ನೋಡಿ, ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಆಬ್ವಿಯಸ್ಲಿ ನಮ್ಮ GKVಗೆ ಒಂದು ಸಾರಿ ವಿಸಿಟ್ ಕೊಡಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಮ್ಮ GKVK ಕೃಷಿ ಮೇಳ ಯಾವಾಗ ಅಂತ ನಾನು ಟೈಮ್ ಕೂಡ ಹೇಳ್ತೀನಿ. ಆವಾಗ ನಮ್ಮ GKVKಗೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ನಾನು ಇನ್ನೂ ಮತ್ತೆ ನಮ್ಮ ಅಗ್ರಿಕಲ್ಚರ್ಗೋಸ್ಕರ, ಕೃಷಿ ಮೇಳಕ್ಕೋಸ್ಕರ ಏನೇನು ಗಿಡ ಹಾಕ್ತಿದ್ದಾರೆ, ಯಾವ್ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೈಲಿ ಒಂದೊಂದು ವೀಡಿಯೋ ಹಾಕ್ತೀನಿ. ಯಾವ ರೀತಿ ಬೆಳೀತಾರೆ ಅಂತಲೂ ಕೂಡ ತೋರಿಸ್ತೀನಿ. ನಿಮಗಿನ್ನೂ ಡೀಟೇಲಾಗಿ ಬೇಕು ಅಂದರೆ ಆಬ್ವಿಯಸ್ಲಿ ನಾನು ಕಮೆಂಟ್ ಹಾಕಿ ನಾನು ಎಷ್ಟಾಗುತ್ತೋ ಅಷ್ಟು ತಿಳಿಸೋ ಪ್ರಯತ್ನ ಮಾಡ್ತೀನಿ. ನೋಡ್ತಿರಲ್ಲ ಫ್ರೆಂಡ್ಸ್, ಇದು ಒಂದು ಶೋ ಗಿಡವನ್ನು ಬೆಳೆಸುವಂತಹ ಒಂದು ರೀತಿ. ಇಷ್ಟು ಕಷ್ಟಪಡಲೇಬೇಕು ಒಬ್ಬ ಮನುಷ್ಯ. ಸೊ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಫ್ರೆಂಡ್ಸ್. ಲವ್ ಯು ಗೈಸ್.